ಹಾಯ್ ವೆಲ್ಕಮ್ ಬ್ಯಾಕ್ ಹೇಮಸ್ ಸುಮಂತ್ ಲಾಗ್ಗೆ ವೆಲ್ಕಮ್. ಇದು ಡೈಲಿ ಲಾಗ್ ಇರುತ್ತೆ. ಏನಪ್ಪ ಇವತ್ತು ಡೈಲಿ ಎಲ್ಲೂ ಆಚೆ ಹೋಗೋಕ್ಕಾಗಲಿಲ್ಲ, ಹಂಗಾಗಿ ಇವತ್ತು ಸ್ವಲ್ಪ ಮನೆಯಲ್ಲೇ ಕೆಲಸ ಇತ್ತು. ಹಾಗಾಗಿ ಬೆಳಗ್ಗೆನೇ ಸ್ವಲ್ಪ ಡಯಟ್ಗೆ ಅಂದ್ಬಿಟ್ಟು ಡ್ರಿಂಕ್ ಕುಡಿದ್ಬಿಟ್ಟು ಇನ್ನು ಸ್ವಲ್ಪ ರೈಸ್ಗೆ ಇಡ್ತಾಯಿದ್ದೀನಿ. ಸ್ವಲ್ಪ ಕೆಲಸ ಇತ್ತಲ್ಲ ಅಂತ ಅಂದ್ಬಿಟ್ಟು ಏನು ಕ್ಲೀನ್ ಮಾಡೋಕ್ಕೆ ಆಗಲಿಲ್ಲ. ಅಂದರೆ ಸ್ವಲ್ಪ ಆಚೆ ಹೋಗಿದ್ವಲ್ಲ, ಧರ್ಮಸ್ಥಳಕ್ಕೆ ಹೋಗಿದ್ದ ಟ್ರಿಪ್ ಕಡೆಯಿಂದ ಹೋದ್ಮೇಲೆ ಸ್ವಲ್ಪ ಮನೆಯೇ ಕ್ಲೀನ್ ಮಾಡೋಕ್ಕಾಗಿಲ್ಲ ನನ್ನ ಕೈಲಿ. ಹಾಗಾಗಿ ಇವತ್ತು ಕ್ಲೀನ್ ಮಾಡಬೇಕು. ಇವತ್ತು ಸ್ವಲ್ಪ ಎಲ್ಲನೂ ರೋಡ್ ಸೈಡ್ ಮನೆ ಆದ್ದರಿಂದ ಎಷ್ಟೇ ಕ್ಲೀನ್ ಮಾಡಿದ್ರೂ ಸುಧಾ ಆಗಲ್ಲ. ಡೈಲಿ ನೀವು ಕ್ಲೀನ್ ಮಾಡ್ತಾನೆ ಇರಬೇಕು. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಇದು ನಾವು ಹಂಗೂ ಮೆಸ್ಸೆಲ್ಲ ಹಾಕಿದ್ವಿ, ಹಂಗೂ ಸ್ವಲ್ಪ ಧೂಳು ಜಾಸ್ತಿನೇ ಬರುತ್ತೆ. ಹಂಗೂ ಗಿಡ ದೊಡ್ಡ ದೊಡ್ಡ ಗಿಡ ಎಲ್ಲ ನೆಟ್ಟಿದ್ದೀನಿ, ಹಂಗೂ ಸುಧಾ ಬಿಡಲ್ಲ. ಅದು ಧೂಳಂತೂ ಡೈಲಿ ಇದ್ದಿದ್ದೇನೆ. ಹಾಗಾಗಿ ಫಸ್ಟ್ ರೈಸ್ಗೆ ಇಟ್ಬಿಡ್ತಾಯಿದ್ದೀನಿ ನಾನು. ಏನಪ್ಪ ಇವತ್ತು ಮುಖ ಎಲ್ಲ ಊದ್ಕೊಂಡಿದೆ ಅಂತ ಅನ್ಕೋಬೋದು. ಇಲ್ಲ ಸ್ವಲ್ಪ ಏನು ಅಲ್ಲ ಹತ್ರ ಪೇಯ್ನ್ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಗಂಟ್ಲು ನೋವು ಕೂಡ ಜಾಸ್ತಿ ಆದ್ದರಿಂದ ಮುಖ ಫುಲ್ಲೆಲ್ಲ ಊದ್ಕೊಂಡಿದೆ. ಹಾಗಾಗಿ ಬೇಡ ಇವತ್ತು ಮಾಡೋದೇ ಬೇಡ ಅಂತ ಅಂದ್ಕೊಂಡಿದ್ದೆ. ಆದರೆ ಏನು ಮಾಡೋಣ ಅಂತ ಅನ್ನಿಸ್ತು. ಹಂಗಾಗಿ ಮಾಡ್ತಾಯಿದ್ದೆ. ಹಾಗಾಗಿ ಕ್ಲೀನ್ ಮಾಡಿಬಿಡೋಣ ಫುಲ್ ಮನೆ ನಂಬಿಟ್ಟು ಮಾಡ್ತಾಯಿದ್ದೆ. ನನ್ನ ವೀಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಏನಪ್ಪ ಇದು ಇಷ್ಟು ಸೊಪ್ಪಂಡೆ ಮಡಿಕೊಂಡಿದ್ದಾಳೆ ಅಂತ ಅನ್ಕೋಬೋದು ನೀವು. ಇಲ್ಲ, ಇಲ್ಲಿ ನಮ್ಮ ಮನೇಲಿ ಅಮ್ಮ ಬೋರ್ ನೀರು ಕುಡಿತಿದ್ರು, ಹಂಗಾಗಿ ಅವರು ನಲ್ಲಿ ನೀರೇನು ಕುಡಿಯೋಲ್ಲ. ಹಂಗಾಗಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು. ಹಂಗಾಗಿ ಎಲ್ಲ ತೊಳೆಯೋಕೆ ಆಗ್ತಾಯಿದ್ದೆ. ಅದಕ್ಕೋಸ್ಕರ ಆ ರೀತಿ ಅಂಡೆ ಇಟ್ಟಿದ್ದೀನಿ. ನಾವು ನಲ್ಲಿ ನೀರು ಯೂಸ್ ಮಾಡಲ್ಲ ಜಾಸ್ತಿ ಅಂತ ಅಂದ್ಬಿಟ್ಟು. ನೀವು ಅನ್ಕೋಬೋದು ಇಷ್ಟು ಒಪ್ಪದು ಇಟ್ಕೊಂಡಿದ್ದಾಳೆ ಅಂತ. ಏನಿಲ್ಲ, ಅದೇ ರೀತಿ ಇಟ್ಟಿರೋದು ನಮ್ಮ ಮನೇಲಿ. ಅಂದರೆ ಅಮ್ಮ ಆಗ್ಲಿಂದ ಇಟ್ಕೊಂಡಿರೋದು. ನಾನು ಎತ್ತಿಟ್ಟರು ಕೂಡ ಅವ್ರು ಬೇಜಾರು ಮಾಡ್ಕೊತಾರೆ ಅನ್ನೋದಕ್ಕೋಸ್ಕರ ಎತ್ತಿಟ್ಟಿಲ್ಲ ನಾನು. ಇನ್ನೆಲ್ಲನೂ ಪಾತ್ರೆ ಎಲ್ಲ ತೊಳೆಯೋಕೆ ಇಟ್ಬಿಟ್ಟು, ಪಾಪದ್ದು ಸ್ವಲ್ಪ ಸೆಲ್ಲಾಕಿತ್ತು, ಅದು ಖಾಲಿನೇ ಆಗಿರಲಿಲ್ಲ. ಅಂದರೆ ಅದು ವೇಸ್ಟ್, ಅದು ಅಂದರೆ ಎಕ್ಸ್ಪೈರಿ ಡೇಟ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಅದನ್ನು ಕೂಡ ಹಾಕ್ಬಿಟ್ಟು ಫುಲ್ ಅಡುಗೆ ಮನೆ ಕ್ಲೀನ್ ಮಾಡ್ಕೊತಾಯಿದ್ದೀನಿ ನಾನು. ಎಲ್ಲರೂ ಆಚೆ ಹೋಗಿದ್ದು ಬಂತು ಅಂದರೆ ಕ್ಲೀನಿಂಗ್ದೇ ಜಾಸ್ತಿ ಕೆಲಸ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಹೆಣ್ಮಕ್ಳಿಗೆ ಅದು ಕಾಯಂ ಆಗಿಬಿಟ್ಟಿದೆ. ಕ್ಲೀನ್ ಮಾಡ್ತಾನೇ ಇರಬೇಕು, ಏನು ಮಾಡಿದ್ರೂ ಬಿಡೋಕ್ಕಾಗಲ್ಲ ಕೆಲಸನ ಅಂತ ಅಂದ್ಬಿಟ್ಟು ನಾನು ಕೂಡ ಕ್ಲೀನ್ ಮಾಡ್ತಾನೇ ಇದ್ದೀನಿ. ಹಾಗೆಯೇ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್. ಮೊದಲು ನೀವು ಹೆಸರು ಲಾಗಿನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರು ಒಬ್ಬರು ಎಡಿಟ್ ಮಾಡೋದು ತೋರಿಸಿ ಅಂತ. ತೋರಿಸ್ತೀನಿ. ಸ್ವಲ್ಪ ನನ್ನ ಗಂಟ್ಲು ಸ್ವಲ್ಪ ಸರಿ ಹೋಗಲಿ ಅಂತ. ಯಾಕಪ್ಪ ಅಂದರೆ ಸರಿಯಾಗಿ ವಾಯ್ಸ್ ಕೂಡ ಬರ್ತಿಲ್ಲ, ಅದು ನೋವಿರೋದಕ್ಕೆ. ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ತೋರಿಸ್ತೀನಿ ಎಡಿಟಿಂಗ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಬೇಜಾರಂತೂ ಮಾಡ್ಕೊಬಿಡಿ, ನೀವು ಕೇಳಿದ್ದಕ್ಕೆ ನಾನು ತೋರಿಸ್ತೀನಿ ನಾನು. ಯಾಕಂದರೆ ನನ್ನಾಗೆ ತುಂಬ ಜನ ಹಂಗೆ ವಿಡಿಯೋ ಎಡಿಟ್ ಮಾಡೋದು ಕೇಳ್ತಾಯಿದ್ರು. ಅಂದರೆ ಪರ್ಸ್ನಲಾಗಿ ಕೂಡ ಕೇಳಿದ್ದಾರೆ, ಅದು ಹೇಗೆ ಮಾಡೋದು, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಮಾಡಿ, ನಿಮಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಹಾಗೆಯೇ ನನಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಯಾಕಪ್ಪ ಅಂದರೆ ಸಪೋರ್ಟ್ ಮಾಡಿ ನನಗೂ. ನಾನು ಕೂಡ ನಿಮಗೆ ಹೇಗೆ ಸಪೋರ್ಟ್ ಮಾಡ್ತೀನೋ ಹಾಗೆ ಮಾಡಿ. ಅಲ್ಲಿನ ವಾತಾವರಣಕ್ಕೂ ಅದಕ್ಕೂ ಕೆಮ್ಮು ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಏನಪ್ಪ ಏಮೋ ಬೆಳಗ್ಗೆ ಎಣ್ಣೆ ಹಾಕೊಂಡು ರೆಡಿಯಾಗಿದ್ದಾಳೆ ಅಂತ ಅಂದ್ಕೋಬೋದು. ಏನೂ ಮಾಡೋಕ್ಕಾಗಲ್ಲ. ತಲೆನೋವು ಎಲ್ಲಾರು ಹೋಗಿದ್ದು ಬಂತು ಅಂದರೆ ತಲೆನೋವು ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಫುಲ್ ನೀಟಾಗೆಲ್ಲ ಎಣ್ಣೆ ಹಾಕ್ಕೊಂಡು ನೀಟಾಗಿ ತಲೆ ಬಚ್ಚಿಬಿಟ್ಟಿದ್ದೀನಿ ಬೆಳಗ್ಗೆನೇ. ಏನೋ ಡ್ರಿಂಕ್ ಕೂಡ ರೆಡಿಯಾಗಿತ್ತಲ್ಲ, ಸ್ವಲ್ಪ ಅದು ಆರಲಿ ಅಂತ ಅಂದ್ಬಿಟ್ಟು ಎತ್ತಿಡ್ತಾಯಿದ್ದೆ. ನಾನು ಏನೇನು ಯೂಸ್ ಮಾಡ್ತೀನಿ ಅಂತ ಗೊತ್ತು, ಒಟ್ಟಿನಲ್ಲಿ ನಿಮಗೂ ಯೂಸ್ ಆಗುತ್ತೆ ಆ ಡ್ರಿಂಕು ಅಂತ ಹೇಳ್ತೀನಿ. ಯಾಕಪ್ಪ ಅಂದರೆ ನನಗೆ ಕೂಡ ರಿಸಲ್ಟ್ ಸಿಕ್ಕಿದೆ. ಸ್ವಲ್ಪ ವೆಯ್ಟ್ ಲಾಸ್ ಕೂಡ ಆಗುತ್ತೆ, ನೀವು ಸಣ್ಣನೂ ಕೂಡ ಆಗ್ತೀರಾ. ಹಾಗೆಯೇ ನಿಮ್ಮ ಹೊಟ್ಟೆಲಿರೋ ಬೊಜ್ಜು ಕೂಡ ಕರಗುತ್ತೆ. ಯೂಸ್ ಮಾಡಿ. ಎಣ್ಣೆ ಪ್ಯಾಕೆಟ್ ಹೊಡ್ತಿದ್ನಲ್ಲ, ಅದು ಸ್ವಲ್ಪ ಹಾಗೆ ಇಟ್ಬಿಟ್ಟಿದ್ದೆ. ಎಣ್ಣೆ ಕೂಡ ಹಾಕಿರಲಿಲ್ಲ ಬಾಟಲ್ಗೆ, ಹಂಗಾಗಿ ಆಗ್ತಾಯಿದ್ದೆ. ಈ ಕೆಮ್ಮು ಕೂಡ ನಾನು ಬಿಡ್ತಾಯಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಅದು 1-2 ದಿನ ಆದಮೇಲೆ ಅಡ್ಜಸ್ಟ್ ಆಗುತ್ತೆ, ಅದಾಗದೆ ಅಂದ್ಬಿಟ್ಟು ಸುಮ್ಮನಾದೆ ನಾನು. ಇನ್ನು ರೈಸ್ಗಿಟ್ಟೆ ಮರ್ತ್ಕೊಬಿಟ್ಟಿದ್ದೆ ನಾನು. ಕುಕ್ಕರ್ ಮುತ್ಲಾಕದೆ ಮರ್ತ್ಕೊಬಿಟ್ಟೆ. ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈಗ ಕುಕ್ಕರ್ ಮುತ್ಲ ತರಕ್ಕೆ ಹೋಗಿದ್ದೆ ನಾನು. ಅಂದರೆ ಏನೂ ಮಾಡೋಕ್ಕಾಗಲ್ಲ, ಅದು ಕೆಲಸದ ಮಧ್ಯೆ ಮರ್ತೋಗುತ್ತೆ. ಅದು ಮನೆ ಕ್ಲೀನ್ ಜಾಸ್ತಿ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ. ಹಂಗಾಗಿ ಕ್ಲೀನ್ ಮಾಡಲೇಬೇಕಲ್ಲ ಅನ್ನೋದಕ್ಕೋಸ್ಕರ ಕೆಲಸ ಅಷ್ಟಿದೆ ಅನ್ನೋದೇ ತಲೆ ಭಾರ ಆಗ್ಬಿಡುತ್ತೆ ನಮಗೆ. ಬಿಡ್ತೀವ ಸೆಕೆಂಡ್ರಿ, ಆದರೆ ಕೆಲಸ ಜಾಸ್ತಿ ಇದೆ ಅನ್ನೋದೇ ತಲೆನೋವು ಹೆಣ್ಮಕ್ಳಿಗೆ. ಆಮೇಲೆ ಅಡುಗೆ ವಿಷಯಕ್ಕೆ ಬಂದರೆ ಏನು ಮಾಡೋದು, ಅಡುಗೆ ಏನು ಮಾಡೋದು ಅನ್ನೋದೇ ಅರ್ಧ ತಲೆನೋವಿಗೆ. ಏನೂ ಕೈಕಾಲು ಆಡೋಲ್ಲ ಸರಿಯಾಗಿ, ಏನು ಕೆಲಸ ಮಾಡೋಕ್ಕೂ. ಅದಕ್ಕೋಸ್ಕರ ಆಮೇಲೆ ನಾನು ಕುಕ್ಕರ್ ಮುತ್ಲ ನೆನೆಸ್ಕೊಂಡೆ. ನಾನು ಅಲ್ಲಿ ಗಂಟ ನೆನೆಸ್ಕೊಂಡಿರಲಿಲ್ಲ. ಹಾಗಾಗಿ ಕ್ಲೀನ್ ಮಾಡ್ಕೊತಾಯಿದ್ದೆ ನಾನು. ನಮ್ಮ ಮನೇಲಿ ಏನಪ್ಪ ಅಂದರೆ ನಮ್ಮ ಮನೇಲಿ ಎಲ್ಲ ಸಿಗುತ್ತೆ. ಅಂದರೆ ಕುಕ್ಕರ್ದು ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿದೆ, ಯಾಕೋ ಅದು ವಿಸಲ್ ಬರ್ತಿಲ್ಲ. ಅದಕ್ಕೋಸ್ಕರ ಆಲ್ಮೋಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡಾಯಿತು. ನನ್ನ ಡ್ರಿಂಕ್ ಕೂಡ ರೆಡಿ ಆಯಿತು. ಇಂಬೆ ರಸ ಒಂದು ಆ್ಯಡ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಆ್ಯಡ್ ಮಾಡ್ತಾಯಿದ್ದೆ ನಾನು. ಈ ಆ್ಯಡ್ ಮಾಡೋಕ್ಕೆ ಇಟ್ಬಿಟ್ಟು ಸ್ವಲ್ಪ ರೈಸ್ಗೆ ಇಟ್ಟಿದ್ನಲ್ಲ, ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಟ್ರೆ ಒಂದು 10 ನಿಮಿಷ ಹಾಕ್ಕೊಳ್ಳುತ್ತೆ. ಆರಿದ್ಮೇಲೆ ಕುಡಿಯೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೆ. ಸ್ವಲ್ಪ ಆರಿತ್ತು, ಈಗ ಆರಿತು. ಹಂಗಾಗಿ ಕುಡಿತಾಯಿದ್ದೀನಿ ನಾನು. ಹಾಗೆಯೇ ಇನ್ನೊಂದು ವಿಷಯ ಏನಪ್ಪ ಅಂದರೆ ವರ್ಕ್ ಫ್ರಮ್ ಹೋಮ್ ಕೇಳ್ತಿದ್ರಲ್ಲ, ಈ ಕಡೆ ಸೈಡು
ಯಾವುದು ಅಂದರೆ ಮಾರ್ಗೋಡ್ನಹಳ್ಳಿಲಿ ಗಂಧಕಡ್ಡಿ ಫ್ಯಾಕ್ಟ್ರಿ ಆಗಿದೆಯಂತೆ. ಹಂಗಾಗಿ ಅಲ್ಲೇ ಹೋಗಿ ವರ್ಕ್ ಮಾಡ್ತೀನಿ ಅನ್ನೋರು ಮಾಡ್ಬೋದು, ಮನೇಲೇ ಮಾಡ್ತೀವಿ ಅನ್ನೋರು ಸ್ವಲ್ಪ ಒಂದು ಸಲ ಹೋಗಿ ವಿಸಿಟ್ ಮಾಡಿಬಿಟ್ಟು ಅಲ್ಲಿಂದ ಬಂದು ಮಾಡ್ಬೋದಂತೆ. ನೀವು ಯಾರು ಮಾಡ್ತೀನಿ ಅನ್ನೋದಿದ್ರೆ ಹೋಗಿ ಮಾಡಿ. ಯಾಕಪ್ಪ ನಮ್ಮ ಮನೇಲಿರೋ ಹೆಣ್ಮಕ್ಳಿಗೆ ಕೆಲಸ ಇರಬೇಕಂತೆ. ಹಂಗಾಗಿ ನೀವೇನಾರು ಮಾಡ್ತೀನಿ ಅನ್ನೋ ಆಸೆ ಇದ್ದರೆ ಹೋಗಿ ಮಾಡಿ. ನಾನು ಕೂಡ ತರಕಾರಿ ಸಾಂಬಾರಿಗೆ ಇಟ್ಬಿಡೋಣ ಅಂದ್ಬಿಟ್ಟು ಇಡ್ತಾಯಿದ್ದೆ. ಹಾಗೆಯೇ ಮುದ್ದೆಗೂ ಸ್ವಲ್ಪ ಇಟ್ಬಿಟ್ರೆ ನಾನು ಬಾಣಲಿಲೇ ಮಾಡೋದು ಮುದ್ದೆನ. ಹಂಗಾಗಿ ಇಟ್ಬಿಟ್ಟೆ. ಫಸ್ಟು ಹುಡುಗರು ಇಲ್ಲಿ ಆಟ ಆಡ್ತಾಯಿದ್ರು. ಅವ್ರು ಏನು ಅಡುಗೆ ಮನೆಯಲ್ಲೇ ಇರ್ತಾರಲ್ಲ ಯಾವಾಗಲೂ ಅಂತ ಅನ್ಕೋಬೋದು. ಅಂದರೆ ಅವ್ರ ಅಡುಗೆ ಮನೇಲಿ ಅಂದರೆ ನಾನು ಇಡ್ತೀನಲ್ಲ ಅನ್ನೋದಕ್ಕೋಸ್ಕರ ಅವ್ರು ನನ್ನ ಜೊತೆಲಿ ಯಾವಾಗಲೂ ಇರ್ತಾರೆ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಮಕ್ಕಳೇ ಅಷ್ಟಲ್ಲ, ಅಮ್ಮಂದ್ರ ಜೊತೆಲಿ ಜಾಸ್ತಿ ಇರ್ತಾರೆ. ಹಾಗಾಗಿ ನೀವೇನಾರಾದ್ರು ಕೆಲಸ ಬೇಕು ಅಂದರೆ ಹೋಗಿ ಕೇಳಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಸೈಡು ಅಂದರೆ ಅಪ್ಪನ ಮನೆ ಸೈಡು, ಜಕ್ನಹಳ್ಳಿ ಸೈಡು, ಆ ಸರೌಂಡಿಂಗಲ್ಲಿ ಏನಾದ್ರು ನಿಮಗೆ ಕೆಲಸ ಬೇಕು ಅಂದರೆ ಕಳೇನಹಳ್ಳಿ ಹತ್ರ ಹೋಗ್ಬಿಟ್ಟು ಫ್ಯಾಕ್ಟ್ರಿ ಏನದು ಲಕ್ಕಿ ಫ್ಯಾಕ್ಟ್ರಿ ಅಂತ ಇದೆ. ಅಲ್ಲಿ ಬೇಕಾದ್ರೆ ನೀವು ಹೋಗಿ ಕೆಲಸಕ್ಕೆ ಸೇರ್ಕೋಬೋದು. ಇಲ್ಲ ಅಂದರೆ ವರ್ಕ್ ಫ್ರಮ್ ಹೋಮೇ ಮಾಡ್ತೀವಿ ಅಂತಂದರೆ ಹೋಗಿ ವಿಸಿಟ್ ಮಾಡಿಬಿಟ್ಟು ಅಲ್ಲಿಗೆ ಹೋಗಿ ಕೇಳಿದರೆ ಪೀಸ್ ಕೂಡ ಹಾಕ್ಕೊಡ್ತಾರೆ. ನೀವು ಯಾವ ಥರ ಬೇಕು ಆ ಥರ ಪೀಸ್ ಕೂಡ ನೀವು ಕೇಳ್ದಂಗೆ ಹಾಕ್ಕೊಡ್ತಾರೆ. ಅದನ್ನು ಕೂಡ ಮಾಡ್ಬೋದು. ಅದು ಕೂಡ ಕರೆಕ್ಟಾಗಿ ಒಂದು ತಿಂಗಳಿಗೆಲ್ಲ ಸ್ಯಾಲ್ರಿ ಬರುತ್ತೆ. ಅದನ್ನು ಹೋಗಿ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ 2 ಸೈಡು ನಾನು ಹೇಳಿದ್ದೀನಿ. ಈ ಕಡೆ ಗೂಳೂರು ಸೈಡಲ್ಲೂ ಹೇಳಿದ್ದೀನಿ, ಅಲ್ಲೂ ಕೂಡ ಹೇಳಿದ್ದೀನಿ. ನಿಮ್ಗೆ ಯಾವ್ದು ಬೇಕು ಅನಿಸುತ್ತೆ ಅಲ್ಲಿ ಹೋಗಿ ಕೆಲಸ ಹುಡುಕೊಳ್ಳಿ ಅಂತ ಹೇಳ್ತೀನಿ. ಯಾಕಪ್ಪ ನಾನು ಕೂಡ ತುಂಬ ಕಡೆ ಹುಡುಕಿದ್ದೆ ವರ್ಕ್ ಫ್ರಮ್ ಹೋಮ್ ಬೇಕು ಅಂತ. ಇದೆಲ್ಲ ಬೆಟರ್ ಐಡಿಯಾ ಅಂದರೆ ನಾನು ಫಸ್ಟ್ ಹೇಳಿದ್ನಲ್ಲ ವರ್ಕ್ ಫ್ರಮ್ ಹೋಮ್ದು ಮಂಡ್ಯದಲ್ಲಿ, ಅದು ಕೂಡ ಬೆಟರ್ ಐಡಿಯಾ ಅಂತ ಹೇಳ್ತೀನಿ. ಯಾಕಪ್ಪ ಅಂದರೆ ಇದು ಸ್ವಲ್ಪ ಅಮೌಂಟ್ಗಿಂತ ಅದು ಒಂದು ಬಿಗ್ ಅಮೌಂಟ್ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ 13,800 ಇಂದ 18,000ವರೆಗೂ ಕೆಲಸದ್ದಲ್ವ ಅದು ಸ್ಯಾಲ್ರಿ. ಹಂಗಾಗಿ ನೀವು ಯೂಸ್ ಮಾಡ್ಬೋದು. ಅದನ್ನ ಒಂದು ಸಲ ಹೋಗಿ ವಿಸಿಟ್ ಮಾಡಿ, ನಿಮಗೂ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಡಿ. ಆಮೇಲೆ ಕೂಡ ನಿಮಗೂ ಗೊತ್ತಾಗುತ್ತೆ. ಆಮೇಲೆ ನಾನು ಹೇಳಿದೆ ಅಂತ ಅಂದ್ಕೊಂಡು ಹೋಗಿ ಮಾಡೋದು ಚೆನ್ನಾಗಿರಲ್ಲ. ನೀವು ಒಂದು ಸಲ ಹೋಗಿ ಹಳೆ DCC ಬ್ಯಾಂಕ್ ಹತ್ರ ಇರೋದಲ್ವ, ಹೋಗಿ ಒಂದು ಸಲ ಮಂಡ್ಯದಲ್ಲೇ ಇರ್ತೀರ ಆಲ್ಮೋಸ್ಟು, ಒಂದು ಸಲ ಹೋಗಿ ವಿಸಿಟ್ ಮಾಡಿ. ಹಾಗೆ ನನ್ನ ವೀಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೋಡ್ಬಿಟ್ಟು ಸುಮ್ಮನಂತೂ ಆಗಬೇಡಿ. ಹಾಗಾಗಿ ಸರಿನಾ. ಈಗ ನಾನು ತರಕಾರಿ ಸಾಂಬಾರು ಕೂಡ ಇಟ್ಟೆ. ತರಕಾರಿ ಸಾಂಬಾರಿಗೆ ತರಕಾರಿ ಕಟ್ ಮಾಡಿರಲಿಲ್ವಲ್ಲ, ಹಂಗಾಗಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೆ. ನಾನು ಕೂಡ ಕಟ್ ಮಾಡಿದ್ದಾಯಿತು. ಟೊಮೊಟೊ ಕೂಡ ಆಡಿಸ್ಕೊಂಡೆ. ಅಷ್ಟರಲ್ಲಿ ನನ್ನ ಮಗ ಕೂಡ ಬಂದು ಅಮ್ಮ ಅಂತ ಕೇಳ್ತಾ ಇದ್ದ. ಹಾಗಾಗಿ ಅವ್ನು ದೊಡ್ಡ ಮಗನೂ ಬಂದ. ಅವನು ಇನ್ನೂ ಅಂಗನವಾಡಿಗೆ ಹೋಗಿರಲಿಲ್ವಲ್ಲ, ಹಂಗಾಗಿ ಇಬ್ಬರು ಕೂಡ ಇಲ್ಲೇ ಇದ್ದಾರೆ. ಅವ್ರಿಗೆ ಸ್ವಲ್ಪ ಊಟ ರೆಡಿ ಮಾಡಿ ಕೊಟ್ಬಿಟ್ರೆ ಅವ್ರಿಗಾಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ರೆಡಿ ಮಾಡ್ತಾಯಿದ್ದೀನಿ. ಅವ್ನು ಹೋಗೋದು 9:30 ಆದ್ದರಿಂದ ಸ್ವಲ್ಪ ಲೇಟಾಗಿ ಅಡುಗೆ ಮಾಡಿದೆ. ಹಾಗೂ ನಿಮ್ಮ ಪಾಪು ಜೊತೆ ಆಡ್ಕೊಂಡು ಕೆಲಸ ಮಾಡೋದ್ರಲ್ಲಿ ತುಂಬಾ ಲೇಟ್ ಆಗುತ್ತೆ ಅವನಿಗೂ ಕೂಡ. ಹಾಗಾಗಿ ನೈಟ್ ಏನು ಮಾಡ್ತೀನಿ, ಸ್ವಲ್ಪ ಹುಳಿ ಎಲ್ಲ ತೆಗೆದಿಟ್ಟಿರ್ತೀನಿ ಮಾಡಿಬಿಟ್ಟು ಅದನ್ನೇ ಕೂಡ ಸ್ವಲ್ಪ ರೈಸ್ಗೆ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟರೆ ಪಾಪ ಅವ್ನು ತಿನ್ಕೊಂಡು ಹೋಗ್ತಾನೆ. ಇನ್ನು ಕಾರ್ಮೆಂಟ್ಗೆ ಹಾಕಿದ್ಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ಚಿಕ್ಕ ಪಾಪು ಜೊತೆಲಿ ಆಟ ಆಡ್ಕೊಂಡು ಮಾಡೋಕ್ಕಾಗಲ್ಲ. ಹಂಗಾಗಿ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಈಗ 2-3 ಕಡೆ ನಾನು ವರ್ಕ್ ಫ್ರಮ್ ಹೋಮ್ನ ಹೇಳಿದ್ದೀನಿ. ನೀವು ಮಾಡ್ತೀನಿ ಏನಾದಿದ್ರೆ ಹೋಗಿ ಮಾಡಿ. ಕಮೆಂಟ್ ಬಾಕ್ಸ್ ಆಫ್ ಆಗಿರುತ್ತೆ ಅಂತ ನೀವು ಅನ್ಕೋಬೋದು. ಏನಿಲ್ಲ, ನಾನು ಕಮೆಂಟ್ ಬಾಕ್ಸ್ ಜಾಸ್ತಿ ಆನಲ್ಲಿ ಇಡಲ್ಲ. ನೀವು ಬೇಕಂದರೆ ನಂದು ಶಾರ್ಟ್ಸಲ್ಲಿ ಕಮೆಂಟ್ ಹಾಕ್ಬೋದು. ಈ ಥರ ನಾನು ಮಾಡ್ತೀನಿ, ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಾನು ಕೂಡ ಮಾಡ್ತೀನಿ. ಇಲ್ಲಾಂದರೆ ನಂದು ಹಳೇದು ಲಾಗ್ಗಳು ಇರುತ್ತಲ್ಲ ಅಲ್ಲಿ ಕೂಡ ಕಮೆಂಟ್ ಹಾಕ್ಬೋದು. ನಾನು ಡೈಲಿ ಲಾಗಲ್ಲಿ ಮಾತ್ರ ನಾನು ಕಾಮೆಂಟ್ ಬಾಕ್ಸ್ ಆಫಲ್ಲೇ ಇಟ್ಟಿರ್ತೀನಿ. ಯಾರು ಏನು ಅಂದ್ಕೋಬೇಡಿ. ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ಲೈಕನ್ನ ಕ್ಲಿಕ್ ಮಾಡಲಿಲ್ಲ ಅಂದರೆ ನಾನು ಮಾಡಿರೋ ವಿಡಿಯೋ ನಿಮಗೆ ಬೇಗ ಬರೋಲ್ಲ. ಫಸ್ಟು ಲೇಟ್ ಆಗುತ್ತೆ ನಿಮಗೇನೆ. ಇಲ್ಲಾಂದರೆ ಮಾಡಿರೋದು ಬೇಗ ಬರಬೇಕು ಅಂದರೆ ನೀವು ಬೇಗ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಪಾಪು ಕೂಡ ರೆಡಿ ಆದ. ಇನ್ನು ಅವನು ಊಟ ಕೂಡ ಕಲಿಸ್ಕೊಟ್ಬಿಡೋಣ ಅಂದ್ಬಿಟ್ಟು ಸ್ವಲ್ಪ ಚಿತ್ರಾನ್ನ ಆಯಿತು. ಚಿತ್ರಾನ್ನ ಕಲಿಸಿಡ್ತಾಯಿದ್ದೆ. ಅಲ್ಲಿ ಮುದ್ದೆ ಕೂಡ ಬೇಯ್ತಾಯಿದ್ದೆ, ಸಾಂಬಾರು ಕೂಡ ಇಟ್ಟಿದ್ದೆ. ಅದಕ್ಕೋಗಷ್ಟರಲ್ಲಿ ಇವ್ರು ಗದ್ದೆಯಿಂದ ಬರ್ತಾರಲ್ಲ ಅಂತ ಅಂದ್ಬಿಟ್ಟು ಅಪ್ಪ ಸುಮಂತು ಎಲ್ಲ ಗದ್ದೆಗೆ ಹೋಗಿದ್ರು. ಹಂಗಾಗಿ ಅವ್ರು ಬರೋಗಂಟ ವೆಯ್ಟ್ ಮಾಡೋಕ್ಕಾಗಲ್ಲ. ಪಾಪನ ಅಂಗನವಾಡಿಗೆ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ ಅವ್ರ ಮ್ಯಾಮನೆ. ನಾವೇನು ಕರ್ಕೊಂಡು ಹೋಗೋ ಅವಶ್ಯಕತೆ ಏನೂ ಇರೋಲ್ಲ. ಇನ್ನು ನನ್ನ ಮಗನ ಸೌಂಡ್ ಮಾತ್ರ ತುಂಬಾ ಜಾಸ್ತಿ ಇದೆ, ಏನೂ ಮಾಡೋಕ್ಕಾಗಲ್ಲ. ಹಾಗೆಯೇ ಅಂಗಡಿ ಹತ್ರ ಇರೋ ಹುಡುಗರದು ಕೂಡ ಸೌಂಡ್ ಜಾಸ್ತಿ. ಯಾಕಂದರೆ ಮನೆ ಪಕ್ಕನೇ ಅಂಗಡಿ ಇರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಇವತ್ತು ಕೆಲಸ ಕೂಡ ತುಂಬಾ ಜಾಸ್ತಿನೇ ಇತ್ತು, ಏನೂ ಮಾಡೋಕ್ಕಾಗಲ್ಲ. ಕ್ಲೀನಿಂಗ್ ಇತ್ತು ಫಸ್ಟು. ಅಯ್ಯಪ್ಪ, ಕ್ಲೀನಿಂಗ್ ಅಂದ್ರೇ ಕಷ್ಟ ಎಲ್ರಿಗೂ, ಹೆಣ್ಮಕ್ಳಿಗೆ. ಯಾಕಪ್ಪ ನಮ್ಮ ಮನೆ ಕೆಲಸ, ಈ ಮಕ್ಕಳು, ಈ ಕ್ಲೀನಿಂಗ್ ಅಂದರೆ ತಲೆನೋವು. ಎಲ್ಲರೂ ಹೋಗಿದ್ದು ಬಂತು ಅನ್ನೋ ಇನ್ನೂ ತಲೆನೋವು. ಬಟ್ಟೆ ಎಲ್ಲ ತೊಳೆದು ಆರಾಕ್ಬಿಟ್ಟು ಬಂದಿದ್ದೆ ಆಗಲೇ. ಇನ್ನು ಒಗ್ಗರಣೆ ಒಂದು ಕೊಡಬೇಕಿತ್ತು, ಅದಕ್ಕೋಸ್ಕರ ಪೆಂಡಿಂಗ್ ಬಿಟ್ಟಿದ್ದೆ. ಯಾಕಂದರೆ ಸ್ವಲ್ಪ ಸಾಂಬಾರು ಆಗಲಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಪಾಪುನ ಅಂಗನವಾಡಿ ಕಳಿಸ್ಬಿಟ್ಟು ಅವ್ರ ಮ್ಯಾಮ್ ಬಂದು ಕರ್ಕೊಂಡು ಹೋದ್ರು. ಹಂಗಾಗಿ ಅವ್ನು ಬಿಟ್ಬಿಟ್ಟು ಪಾಪುನ ಚಿಕ್ಕ ಪಾಪುನು ಕೂಡ ಮಲ್ಕೊಂಡು ಅವನು ಊಟ ತಿಂದುಬಿಟ್ಟು ಇನ್ನು ನಾನು ಮೇಲ್ಗಡೆ ಬಂದೆ. ಬಟ್ಟೆ ಎಲ್ಲ ಆರಿದ್ವಲ್ಲ, ಇನ್ನು ಸ್ವಲ್ಪ ಬಟ್ಟೆ ಹೆಜ್ಜಾಕಿದ್ದೆ, ಅದು ಕೂಡ ಒಣಗಾಕ್ಬಿಡೋಣ ಅಂತ ಅಂದ್ಬಿಟ್ಟು ಮೇಲ್ಗಡೆ ಬಂದೆ. ಇದು ಬಂದೆ ನಮ್ಮದು ಟೆರಸ್ಸು. ನಾನು ತೋರಿಸಿದ್ದೀನಿ ಒಂದು ಸಲ.
ಅಂದರೆ ಏನೂ ಕ್ಲೀನ್ ಮಾಡಿಲ್ಲ. ಇದು ಬಂದು ಆ ಕಡೆ ಇನ್ನೊಂದು ಮನೆ ಮಾಡಬೇಕಲ್ಲ, ಹಂಗಾಗಿ ಅದಕ್ಕೆ ಬೇಕಾಗಿರೋದು ಸ್ವಲ್ಪ ಇದೆ. ಇನ್ನು ಹುಲ್ಲೆಲ್ಲ ಹಾಕಿದ್ದೀವಿ. ಇನ್ನು ಬಟ್ಟೆ ಎಲ್ಲ ಎತ್ಕೊಂಡು ಬಂದು ನನ್ನ ಮಗ ಓದ್ತಾ ಇದ್ದ. ಅಂದರೆ ಓದೋದು ಬೇಡಪ್ಪ ಇವತ್ತು ಬರೆದು ಬಿಡು, ನಾಳೆಯಿಂದ ಓದವೆ ಅಂತ ಅಂದ್ಬಿಟ್ಟು ಕೊಟ್ಟೆ. ಹಂಗಾಗಿ ಕೂತ್ಕೊಂಡು ಬರೀತಾ ಇದ್ದ. ಅವ್ನು ಬರೀತಾ ಇದ್ನಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಡೋಣ. ಪಾತ್ರೆ ಇನ್ನೂ ಸ್ವಲ್ಪ ಎತ್ತಿಟ್ಟಿರಲಿಲ್ಲ, ಯಾಕಂದರೆ ಬೆಳಗ್ಗೆಯಿಂದ ಕೆಲಸನೇ ಆಯ್ತಲ್ಲ. ಆಮೇಲೆ ನಾನು ಸ್ವಲ್ಪ ಸಾಕಾಗಿದೆ ಅಂದ್ಬಿಟ್ಟು ಮಲ್ಕೊಬಿಟ್ಟೆ ಜರ್ನಿ ಮಾಡಿ. ಹಂಗಾಗಿ ಇನ್ನು ಕೆಲಸ ಎಲ್ಲ ಪೆಂಡಿಂಗ್ ಇತ್ತಲ್ಲ ಅಂದ್ಬಿಟ್ಟು ಎಲ್ಲ ಮಾಡ್ಕೋತಾ ಇದ್ದೆ. ಅಮ್ಮ ಸುಮಂತು ಎಲ್ಲ ಹಾಸ್ಪಿಟ್ಲಿಗೆ ಹೋದರು. ಅಂದರೆ ಅಮ್ಮಗೆ ಸ್ವಲ್ಪ ಯಾಕೋ ಬ್ಯಾಕ್ ಪೇನ್ ಇತ್ತು ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡೋದ ಸುಮಂತು ಬಂದು. ಇನ್ನು ನಾನು ಇನ್ನೇನು ಮಾಡಲಿ ಅಂದ್ಬಿಟ್ಟು ಕೆಲಸ ಮುಗಿಸ್ಬಿಡೋಣ ಅಂದ್ಬಿಟ್ಟು ಕೆಲಸ ಮಾಡ್ತಾಯಿದ್ದೆ ನಾನು. ಹಾಗೆಯೇ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಬೆಳಗ್ಗೆ ಪಾತ್ರೆ ತೊಳೆದಿದ್ದೆ, ಈಗ ಜೋಡಿಸ್ದೆ. ಇನ್ನು ಅಲ್ಲಿಂದ ಬಂದು ರೂಮ್ ಸ್ವಲ್ಪ ಬಟ್ಟೆ ಎಲ್ಲ ಎತ್ತಿಟ್ಬಿಡೋಣ ಅಂದ್ಕೊಂಡು ಬಂದರೆ, ಇಲ್ಲಿ ನನ್ನ ಮಗ ಇದ್ದಾನೆ ನೋಡಿ, ಎಲ್ಲ ಪೌಡರೆಲ್ಲ ಬಾಯಿಗೆ ಕೆನ್ನೆಗೆಲ್ಲ ಹಾಕ್ಕೊಂಡಿದ್ದಾನೆ. ಮುಖಕ್ಕೆ ಹಾಕ್ಕೊಳಕ್ಕೆ ಹೋಗಿ ಆ ಥರ ಮಾಡ್ಕೊಂಡಿದ್ದಾನೆ. ಏನು ಮಾಡೋಕ್ಕಲ್ಲ, ತರಲೆ ಮಗ. ಹಂಗಾಗಿ ಬಟ್ಟೆ ಎಲ್ಲ ಎತ್ತಿಟ್ಬಿಡೋಣ ಅಂದ್ಬಿಟ್ಟು ಎಲ್ಲನೂ ಫಸ್ಟ್ ಈ ಥರ ಜೋಡಿಸ್ಕೊಬಿಟ್ಟೆ. ಯಾಕಂದರೆ ಮಡ್ಚಿಟ್ಟಿರೋದ್ನಲ್ಲ ಎಲ್ಲನೂ ಒಂದೇ ಸಲ ಎತ್ತು ಮಾಡ್ಕೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಈ ರೀತಿ ಮಾಡಿಕೊಂಡೆ. ಇನ್ನು ನಮ್ಮ ಕಬೋರ್ಡ್ದು ಬಗ್ಗೆ ನಾನು ನಿಮ್ಗೆ ತಿಳಿಸಿಲ್ಲ, ಯಾಕಪ್ಪ ಅಂದರೆ ನಮ್ಮ ಕಬೋರ್ಡಲ್ಲಿ ತೋರ್ಸೋಕ್ಕೆ ತುಂಬಾ ಬಟ್ಟೆ ಇದೆ. ಹಂಗಾಗಿ ಕಬೋರ್ಡ್ ನಾನು ತೋರಿಸಿಲ್ಲ. ಒಂದಿನ ಫ್ರೀ ಇದ್ದಾಗ ಕಬೋರ್ಡ್ದು ಲಾಕ್ ಕೂಡ ತೋರಿಸ್ತೀನಿ ನಾನು. ಈ ನನ್ನ ಮಗ ಬಂದು ನೋಡಿ ಕೆಳಗೇನೆ ಸಿಗುತ್ತೆ. ಈ ಪಾಪುನ ತಡೆಯೋಕ್ಕೆ ಆಗಲ್ಲ ಅಂತ ನಾನು ಅದಕ್ಕೆ ಹೇಳೋದು. ಯಾಕಪ್ಪ ಅಂದರೆ ಕಾಲಿಗೆ ಸಿಗ್ತಾನೆ, ಆಮೇಲೆ ತಳ್ಳಿಬಿಡ್ತೀನಿ ಅನ್ನೋ ಭಯ ಬೇರೆ. ಆ ಕಡೆ ವಾರ್ಡ್ರೋಬಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ನಾನು ತೋರಿಸಿಲ್ಲ. ಅದು ಅಪ್ಪದು ಮತ್ತು ಸುಮಂತ್ ಅವ್ರದ್ದು ಬಟ್ಟೆ ಇದೆ. ನಾನು ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತೀನಿ ನಾನು, ಯಾಕಂದರೆ ಒಂದಿನ ವಾರ್ಡ್ರೋಬ್ದೇ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ಆ ವಾರ್ಡ್ರೋಬಲ್ಲಿ ಫುಲ್ ತೋರಿಸ್ತೀನಿ ಎಲ್ಲನೂ. ಅವ್ರದ್ದೆಲ್ಲ ಎತ್ತಿಟ್ಬಿಟ್ಟಾರೆ. ಟ್ರಿಪ್ಗೆ ಹೋಗಿದ್ವಲ್ಲ, ಆ ಬಟ್ಟೆ ಎಲ್ಲ ಇದ್ದು ಸ್ವಲ್ಪ, ಹಂಗಾಗಿ ಎಲ್ಲ ಎತ್ತಿ ಇಡ್ತಾಯಿದ್ದೆ. ಈ ಬಟ್ಟೆ ಇಡೋದನ್ನು ಲಾಗ್ ಮಾಡ್ತಾಳೆ ಅಂತ ಅಂದ್ಕೊಬೇಡಿ, ಏನಿಲ್ಲ ಡೈಲಿ ಲಾಗಲ್ಲಿ ಎಲ್ಲ ತಿಳಿಸ್ಲೇಬೇಕು, ಹಂಗಾಗಿ ತೋರಿಸ್ತಾ ಇದ್ದೀನಿ. ಆದರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾಯಿಲ್ಲ ಅಂತ ಬೇಜಾರು, ನೋಡ್ತೀರಾ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿದ್ರೇ ತುಂಬ ಖುಷಿಯಾಗುತ್ತೆ ನನಗೂ. ಯಾಕಪ್ಪ ಅಂದರೆ ಒಂದು ವರ್ಷದಲ್ಲೇ ನಾನು ರೀಚ್ ಆಗಬೇಕಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ. ಅದು ಮಂಡ್ಯ ಮಕ್ಳಿಗೆ ಮಾತ್ರ ಸಪೋರ್ಟ್ ಮಾಡ್ತಾ ಇದ್ದರೆ ಸುಮ್ಮನೆ ಬೇಜಾರಾಗುತ್ತೆ. ಮಂಡ್ಯದವ್ರಿಗೇನೋ ಸಪೋರ್ಟ್ ಮಾಡಬೇಕು ನೀವು. ಅಲ್ಲಿ ನಾವು ಈಗ ಟ್ರಿಪ್ ಹೋಗಿದ್ವಲ್ಲ, 1 ಡೇ ಟ್ರಿಪ್ಪು, ಅಲ್ಲೂ ಕೂಡ ಮಂಡ್ಯದವರು ಅಂದ ತಕ್ಷಣ ಅವ್ರು ತುಂಬಾ ಖುಷಿ ಪಡ್ತಾಯಿದ್ರು. ಯಾಕಪ್ಪ ಅಂತಂದರೆ ನಿಜ ನೀವು ಮಂಡ್ಯದವರ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಪಡ್ತಾಯಿದ್ರು. ಮಂಡ್ಯದವ್ರು ಯಾವತ್ತೂ ತಗ್ಗಲ್ಲ ಅಂತ ರೇಗಿಸ್ತಾಯಿದ್ರು ಅವನು ಕೂಡ. ಹೌದು, ಮಂಡ್ಯದವ್ರು ಯಾವುದೇ ವಿಷಯಕ್ಕೂ ತಗ್ಗಲ್ಲ ಅಂತ ನಾನು ಹೇಳ್ತೀನಿ ನಾನು. ಹಾಗಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ಲರಿಗೂ ಖುಷಿಯಿಂದ.